ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಗೀತಸಾರ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಇದುವರೆಗೂ ದುರ್ಯೋಧನನು ತನ್ನ ಯೋಧರನ್ನು ಹೊಗಳುತ್ತಾ ಬಂದ. ಆದರೆ ಇಂದು ಶ್ಲೋಕ 10ರಲ್ಲಿ ಅವನ ಮನಸ್ಸಿನ ನಿಜವಾದ ಭಯ ಹೊರಬರುತ್ತದೆ. ಶ್ಲೋಕ ಹೀಗಿದೆ: ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಂ ಮತೇಶಂ ಬಲಂ ಭೀಮಾಭಿರಕ್ಷಿತಂ. ಶ್ಲೋಕದ ಹಿನ್ನೆಲೆ: ದುರ್ಯೋಧನನು ಹೇಳುತ್ತಾನೆ, ಭೀಷ್ಮನಿಂದ ರಕ್ಷಿಸಲ್ಪಟ್ಟ ನಮ್ಮ ಸೇನೆಯ ಶಕ್ತಿ ಸಾಕಾಗುವುದಿಲ್ಲ. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೇನೆಯ ಶಕ್ತಿ ಸಾಕಷ್ಟು ಬಲವಾಗಿದೆ. ಗಮನಿಸಿ ಸ್ನೇಹಿತರೆ, ಇದು ದುರ್ಯೋಧನನ ಬಾಯಿಂದ ಬಂದ ಮಾತು. ಶ್ಲೋಕ ಆಳವಾಗಿ ನೋಡಬೇಕೆಂದರೆ, ಇದುವರೆಗೂ ಪಾಂಡವರ ಶಕ್ತಿಯನ್ನು ನೋಡಿ ಭಯ, ತನ್ನ ಯೋಧರನ್ನು ಹೆಸರಿಸಿ ಧೈರ್ಯ, ತನ್ನ ಯುದ್ಧಕ್ಕೆ ಸಾಯುವವರು ಇದ್ದಾರೆ ಎಂಬ ಮಾತು. ಆದರೆ ಈಗ ದುರ್ಯೋಧನ ನಾಳೆಗೆ ಜಾರಿ ಸತ್ಯ ಹೇಳುತ್ತದೆ, ನಮ್ಮ ಸೇನೆ ಅಪೂರ್ಣ, ಅವರ ಸೇನೆ ಪೂರ್ಣ. ಇದು ಅತ್ಯಂತ ಮಹತ್ವದ ಶ್ಲೋಕ. ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಎಂದರೆ ದುರ್ಯೋಧನನು ಹೇಳುತ್ತಾನೆ, ನಮ್ಮ ಶಕ್ತಿ ಸಾಕಾಗುವುದಿಲ್ಲ. ಆಲೋಚಿಸಿ ಸ್ನೇಹಿತರೆ, ಭೀಷ್ಮ ಇದ್ದಾರೆ, ಕರ್ಣ ಇದ್ದಾನೆ, ದ್ರೋಣ ಇದ್ದಾನೆ. ಆದರೂ ಅವನು ಹೇಳುತ್ತಾನೆ, ನಮ್ಮ ಬಲ ಅಪೂರ್ಣ, ಏಕೆಂದರೆ ಕಾರಣ ಧರ್ಮ ಅವರ ಕಡೆ ಇಲ್ಲ ಎಂದು. ಎರಡನೇದು ಭೀಷ್ಮಾಭಿರಕ್ಷಿತಂ ಎಂದರೆ ಭೀಷ್ಮ ಮಹಾನ್ ಯೋಧ, ಆದರೆ ಅವನು ಯಾವ ಪಾಳೆಯಲ್ಲಿ ಅನ್ಯಾಯವನ್ನು ತಡೆಯಲಿಲ್ಲ, ಮೌನ ವಹಿಸಿದ, ಧರ್ಮದ ಜೊತೆ ನಿಲ್ಲದ ಶಕ್ತಿ ಒಳಗೆ ದುರ್ಬಲವಾಗಿರುತ್ತದೆ. ಮೂರನೆಯದು ಪರ್ಯಾಪ್ತಂ ತ್ವಿಧಾ ಮತೇಶಂ ಬಲಂ. ಇದು ಅತ್ಯಂತ ದೊಡ್ಡ ಒಪ್ಪಿಗೆ. ದುರ್ಯೋಧನನೇ ಒಪ್ಪುತ್ತಾನೆ, ಪಾಂಡವರ ಶಕ್ತಿ ಸಾಕು. ಭೀಮಾಭಿರಕ್ಷಿತಂ, ಭೀಮ ಸಮ ಶಕ್ತಿ ಮತ್ತು ಧರ್ಮ. ಅವನ ಶಕ್ತಿ ಅಹಂಕಾರಕ್ಕಾಗಿ ಅಲ್ಲ, ಅವನ ಶಕ್ತಿ ನ್ಯಾಯಕ್ಕಾಗಿ. ಧರ್ಮದ ಜೊತೆ ಇರುವ ಶಕ್ತಿ ಎಂದೆಂದಿಗೂ ಅಪೂರ್ಣವಾಗುವುದಿಲ್ಲ. ದುರ್ಯೋಧನನ ಮನಸ್ಥಿತಿ ಇಲ್ಲಿ ನೋಡಬೇಕಾದರೆ, ದುರ್ಯೋಧನನು ಯುದ್ಧ ಆರಂಭಕ್ಕೂ ಮೊದಲು ತಾನೇ ಸೋಲನ್ನು ಒಪ್ಪಿಕೊಂಡಿದ್ದಾನೆ. ಬಾಯಿಂದ ಧೈರ್ಯ, ಮನಸ್ಸಿನಲ್ಲಿ ಭಯ. ಇದು ನಮಗೂ ಅನ್ವಯಿಸುತ್ತದೆ ಸ್ನೇಹಿತರೆ. ತಪ್ಪು ದಾರಿಯಲ್ಲಿ ಇದ್ದಾಗ ಒಳಗೆ ಸದಾ ಅಸುರಕ್ಷತೆ, ಹೊರಗೆ ಎಷ್ಟೇ ಪ್ರದರ್ಶನ ಮಾಡಿದರೂ ವ್ಯರ್ಥ. ಈ ಶ್ಲೋಕದಿಂದ ನಾವು ಜೀವನದ ಸಂದೇಶ ನೋಡಬಹುದಾದರೆ, ಈ ಶ್ಲೋಕದ ಮಹತ್ವದ ಪಾಠ: ಸಂಖ್ಯೆ ದೊಡ್ಡದಾದರೆ ಸಾಕಾಗುವುದಿಲ್ಲ, ಶಕ್ತಿ ಇದ್ದರೆ ಸಾಕಾಗುವುದಿಲ್ಲ, ಧರ್ಮ ಇದ್ದರೆ ಮಾತ್ರ ಬಲ ಪೂರ್ಣವಾಗಿರುತ್ತದೆ. ಧರ್ಮವಿಲ್ಲದ ಭೀಷ್ಮ ಸೇನೆ ಅಪೂರ್ಣ, ಧರ್ಮದ ಜೊತೆಗಿನ ಭೀಮ ಸೇನೆ ಪೂರ್ಣ. ಸ್ನೇಹಿತರೆ, ಭಗವದ್ಗೀತೆ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಧರ್ಮದ ಜೊತೆ ನಿಲ್ಲುವ ಶಕ್ತಿ ಎಂದಿಗೂ ಅಪೂರ್ಣವಾಗುವುದಿಲ್ಲ ಎಂದು. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.